ಹೇಗಿದ್ದೀರಾ? ನಿಮಗೆಲ್ಲ ನಮ್ಮ ಚಾನಲ್ JS ಜ್ಞಾನ್ ಹಬ್ಗೆ ಸ್ವಾಗತ. ಇಂದು ನಾವು ಒಂದು ಸುಂದರವಾದ ಗಾದೆ, ಕಟ್ಟುವುದು ಕಠಿಣ ಕೆಡವುವುದು ಸುಲಭ, ಈ ಗಾದೆಯನ್ನು ಬರೆಯೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಕಟ್ಟುವುದು ಕಠಿಣ, ಕಟ್ಟುವುದು ಕಠಿಣ, ಕೆಡಹುವುದು ಸುಲಭ. ಈ ಗಾದೆ ಬಗ್ಗೆ ತಿಳ್ಕೊಳ್ಳೋಣ. ಹೀಗಂದರೆ ಏನು? ಯಾವುದನ್ನೇ ಆಗಲಿ ನಾವು ಮಾಡುವುದು ಬಹಳ ಕಷ್ಟ, ಆದರೆ ಅದನ್ನು ಹಾಳು ಮಾಡೋದು ಬಹಳ ಈಸಿ. ಈಗ ಮೊದಲನೇದಾಗಿ ಗಾದೆಯ ಇಂಪಾರ್ಟೆನ್ಸ್ ಬಗ್ಗೆ ಬರಿಬೇಕು ಸ್ವಲ್ಪ ನೀವು. ಗಾದೆಗಳು ವೇದಗಳಿಗೆ ಸಮಾನ. ನಮ್ಮ ಗಾದೆಯ ಮಾತುಗಳು ವೇದಗಳಿಗೆ ಸಮಾನ. ವೇದ ಸುಳ್ಳಾದರೂ, ಒಂದು ಪಕ್ಷ ವೇದಗಳು ಸುಳ್ಳಾದರೂ ನಮ್ಮ ಗಾದೆ ಸುಳ್ಳಾಗದು. ಗಾದೆಗಳು ಜನಪದ ಜೀವನದ ಅನುಭವದ, ಯಾಕೆ ಅಂದರೆ ಜನಪದ ಜೀವನದ ಅನುಭವದ ನುಡಿಮುತ್ತುಗಳು. ಇವರು ಜೀವಿಸಿದಷ್ಟು ಕಾಲವನ್ನು ಅನುಭವನ ಇವರು ಗಾದೆಗಳ ರೂಪದಲ್ಲಿ ಹೇಳಿರ್ತಾರೆ. ಹಾಗಾಗಿ ಇದು ಸುಳ್ಳಾಗಲಿಕ್ಕೆ ಸಾಧ್ಯನೇ ಇಲ್ಲ. ಕನ್ನಡದ ಹಲವಾರು ಗಾದೆಗಳಲ್ಲಿ ಕಟ್ಟುವುದು ಕಠಿಣ, ಕನ್ಸ್ಟ್ರಕ್ಷನ್ ಈಸ್ ಈಸಿ, ಟಫ್. ಕಟ್ಟುವುದು ಕಠಿಣ, ಕೆಡಹುವುದು, ಡಿಸ್ಟ್ರಕ್ಷನ್ ಈಸ್ ವೆರಿ ಈಸಿ. ಕೆಡಹುವುದು ಸುಲಭ. ನೋಡಿ, ಒಂದು ಮಗು ಕಷ್ಟಪಟ್ಟು ಪಝಲ್ಸ್ ಜೋಡಿಸಿರುತ್ತೆ, 2 ಸೆಕೆಂಡಲ್ಲಿ ಅದನ್ನು ಕೆಡವಬೋದು. ಹೀಗೆ ಎಲ್ಲ ವಿಚಾರಗಳಿಗೂ ಇದು ಅನ್ವಯಿಸುತ್ತೆ ಎಂಬುದು ಒಂದಾಗಿದೆ. ನೋಡಿ, ಯಾವುದೇ ವಸ್ತುವನ್ನು ಸೃಷ್ಟಿಸುವುದು ಬಹಳ ಕಷ್ಟದ ಕೆಲಸ. ಆದರೆ ಅದನ್ನು ಹಾಳು ಮಾಡುವಲ್ಲಿ ಯಾವುದೇ ಶ್ರಮವಿಲ್ಲ. ವರ್ಷಗಟ್ಟಲೆ ಕಷ್ಟಪಟ್ಟು ಬೆಳೆಸಿದ ಮರಗಳನ್ನು ಕೆಲವು ಗಂಟೆಗಳಲ್ಲಿ ಉರುಳಿಸಬಹುದು.
ಅಲ್ವಾ? ಕಷ್ಟಪಟ್ಟು ದುಡಿದ ಹಣವನ್ನು ಹೀಗೆ ನೀವು ಬೇರೆ ಬೇರೆ ಉದಾಹರಣೆಗಳನ್ನು ಕೊಟ್ಟು ಬರೀರಿ. ಕಷ್ಟಪಟ್ಟು ನಿಮ್ಗೆ ಏನೇನು ಅನಿಸುತ್ತೆ ಆ ಟೈಮಲ್ಲಿ ಏನು ಹೇಳಬೇಕು ಅನಿಸುತ್ತೆ ಅದನ್ನು ಬರವಣಿಗೆ ರೂಪದಲ್ಲಿ ಹೇಳಿ ಮಕ್ಕಳೇ. ಕಷ್ಟಪಟ್ಟು ದುಡಿದ ಹಣವನ್ನು ಕ್ಷಣದಲ್ಲಿ ಪೋಲು ಮಾಡಬಹುದು. ಹಾಳು ಮಾಡ್ಬೋದು ಅಲ್ವಾ? ಸತ್ಯ ಮಾರ್ಗದಲ್ಲಿ ನಡೆಯುವ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದು ಕ್ಷಣ ಮಾತ್ರದಲ್ಲಿ ದುಷ್ಟರ ಸಾಹಸದಿಂದ ಹಾಳಾಗಬಹುದು. ನೋಡಿ, ಕಷ್ಟಪಟ್ಟು ಒಳ್ಳೆಯವರು ಅನ್ನಿಸ್ಕೊಂಡ್ಬಿಟ್ಟು ಕೆಲವೇ ಕ್ಷಣಗಳಲ್ಲಿ ಕೆಟ್ಟವರ ಸಹವಾಸ ಮಾಡಿ ಹಾಳಾಗಲೂಬಹುದು. ನೋಡಿ, ಸತ್ಯ ಮಾರ್ಗದಲ್ಲಿ ನೋಡಿ, ಒಳ್ಳೆ ಹುಡುಗನಪ್ಪ ಇವನು, ನಡೆದು ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿದ್ದು ಕ್ಷಣ ಮಾತ್ರದಲ್ಲಿ ದುಷ್ಟರ ಸಹವಾಸದಿಂದ ಹಾಳಾಗಬಹುದು. ಉತ್ತಮ ಕೆಲಸಗಳಿಗೆ ಬೇಕಾಗುವ ಶ್ರಮ ಸಮಯ ದೀರ್ಘವಾಗಿತ್ತು. ನೋಡಿ, ಕಷ್ಟಪಟ್ಟು ಒಳ್ಳೆ ಕೆಲಸ ಮಾಡೋದಕ್ಕೆ ಟೈಮು ಬೇಕು, ಹಾಗೆ ಪರಿಶ್ರಮನೂ ಬೇಕು, ಕಷ್ಟನೂ ಪಡಬೇಕು. ಶ್ರಮ ಸಮಯ ದೀರ್ಘವಾಗಿದ್ದು ಅದನ್ನು ಹಾಳುಗೆಡಹಲು ಕೆಲವೇ ಕ್ಷಣದಲ್ಲಿ ಸಾಕು. ಕಷ್ಟಪಟ್ಟು ಬಹಳ ದಿನಗಳ ತನಕ ಮಾಡಿದ ಕೆಲಸನ ಹಾಳು ಮಾಡಲಿಕ್ಕೆ ಕೆಲವೇ ಕ್ಷಣಗಳು ಸಾಕು. ಇದಕ್ಕೆ ಇನ್ನೊಂದು ಉದಾಹರಣೆ, ಕುಂಬಾರ ಹಗಲು ರಾತ್ರಿ ಕಷ್ಟಪಟ್ಟು ಏನು ಮಾಡ್ತಾನೆ, ಮಾಡಿದ ಮಡಿಕೆ ಒಂದು ದೊಣ್ಣೆ ಪೆಟ್ಟಿನಿಂದ ಒಡೆದು ಹೋಗುವುದು. ಆದ್ದರಿಂದಲೇ ನೋಡಿ, ನಾವು ಮಾಡೋದು ಬಹಳ ಕಷ್ಟ, ಆದರೆ ಅದನ್ನು ಹಾಳು ಮಾಡೋದು ಬಹಳ ಈಸಿ. ಹಾಗಾಗಿ ನಾವು ಏನೇ ಮಾಡಬೇಕಾದ್ರೂ ಬಹಳ ಯೋಚನೆ ಮಾಡಿ ಮಾಡಬೇಕು. ಕಟ್ಟುವುದು ಕಠಿಣ, ಕೆಡಹುವುದು
ಸುಲಭ. ಎಂಬುದಾಗಿ ಹೇಳಬಹುದಾಗಿದೆ. ಮಕ್ಕಳೇ, ನಿಮಗೆ ಈ ಗಾದೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ನೀವು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಕೆಲವಾರು ಉದಾಹರಣೆಗಳನ್ನು ಕೊಟ್ಟು ಈ ಗಾದೆಯನ್ನು ಸಮರ್ಥಿಸ್ಕೊಳ್ಬಹುದು. ಇದನ್ನೆಲ್ಲ ಗಟ್ಟು ಹೊಡಿಬಾರ್ದು ಮಕ್ಕಳೇ. ಅರ್ಥ ಮಾಡಿಕೊಂಡು ಸ್ವಂತ ವಾಕ್ಯದಲ್ಲಿ ಬರಿತಾ ಹೋಗಿ. ಮಕ್ಕಳೇ, ನಿಮಗೆ ಇದು ಗಾದೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ದಯವಿಟ್ಟು ನಮ್ಮ ಮುಂದಿನ ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.